ಏನು? ಇವನ ಕರ್ಕೊಂಡು ದಾರಿ ಗಡ್ಡವಾಗಿ ನಿಂತಿರಲ್ಲ, ಅದ್ರ ಗೊಂಬಿ ಹಂಗ. ಏನಂದೆ? ನಾವು ಬೆದರು ಗೊಂಬೆಗಳ ಹಾಗೆ ಕಾಣಿಸ್ತೇವ ನಿನ್ನ ಕಣ್ಣಿಗೆ? ಇವಳು ನಮಗೆ ನಾವು ಬೆದರುವ ಗೊಂಬೆಗಳನ್ನ ಇವಳಿಗೇನು ಗೊತ್ತು? ಯಾರಿಗೂ ಹೆದರದ ಭಯಂಕರ ಹುಲಿಗಳನ್ನು ಬಲಾಗ್ ಹಾಕೊಳಕ ನಾನೇನು ಹೆದರುವಂತ ಕುಂದಾಗ ಹುಟ್ಟಿದ ಹೆಣ್ಣಲ್ಲ. ನಾ ಅಂತ ಮೀಸಿ ಮೇಲೆ ಕೈ ಹಾಕಿ ತಿರುಗಾಡೋ ಗಂಡಸರ್ಗ ಮಣ್ಣು ಮುಗಿಸುವಂತ ಮರ್ಯಾದಸ್ತ್ರ ಮಂಟಾದಾಗ ಹುಟ್ಟಿದ ಹೆಣ್ಣು. ಎತ್ತರದಾಗ ಇಟ್ಕೊಂಡು ಮಾತಾಡೋದನ್ನ ಕಲೀರಿ. ಭಲೆ ಭಲೆ ಹೆಣ್ಣೆ ಭಲೆ. ಹೆಣ್ಣು ಅಂದ್ರೆ ಹಿಂಗಿರಬೇಕು. ಬಿರುಮಾನದ ಪಿಂಕನ್ನು ತುಂಬಿಕೊಂಡು ವೈಯಾರದಿಂದ ಮೆರೆಯುವ ನಾರಿಯರನ್ನು ಹಕ್ಕಿಯಂತೆ ಕುಕ್ಕಿ ದಕ್ಕಿಸಿಕೊಳ್ಳುವ ಧೈರ್ಯ ನಮ್ಮಂತ ಧೀರರಿಗೆ ಮಾತ್ರ ಸಾಧ್ಯ. ಯಾರು ಅನ್ಬೇಕು ನಿಮಗೆ ಧೀರರು ಅಂತ? ಒಂಟಿ ಹೆಣ್ಣಿನ ಮುಂದೆ ಜೊಲ್ಲು ಸುರಿಸುತ್ತ ದಿಮಾಕಿನಿಂದ ಮಾತಾಡೋ ನಿಮ್ಮಂತವ್ರು ಕೂಡ ನಂದೇನ್ರಿ ಮಾತು ಸತ್ಯಾತೆ. ಮೊದಲಿನ ಮಾತನಾಡಿ ಪಕ್ಕಕ್ಕೆ ಹಾದು ಹೋಗಬೇಡ. ಈ ನಿನ್ನ ಮಗ ಬೆಳೆಸೋದು ನನಗೆ ಬಹಳ ಹೊತ್ತು ಆಗೋದಿಲ್ಲ. ಹೌದಾ ಗಂಡ್ಸ? ಬಾರ ಹಂಗಾದ್ರ ಅದ್ ಹೆಂಗ ನನ್ನ ಪಗಡೋಸ್ತೇವ ನಾನು ನೋಡೇ ಬಿಡ್ತೀನಿ. ಏನೋ ಪ್ರತಾಪ್, ಇವಳು ನಮಗೆ ಧೈರ್ಯ ಇದ್ರ ಬಾ ಅಂತಾಳದು. ಅಂದ್ರ ನಮಗ ಧೈರ್ಯನೇ ಇಲ್ಲ ಅಂತ ತಿಳ್ಕೊಂಡ. ಇಂಥ ಸೊಕ್ಕಿನ ಹೆಣ್ಣನ್ನು ಬಿಡಲೇಬಾರದು. ನಡೆಯೋ ಹತ್ಕೊಂಡು ಒಳಗೆ ಹತ್ಕೊಂಡ್ರೆ ಹತ್ತೂರ ಒಡೆಯ ನಾಗೇಗೌಡ ಹತ್ತೂರಿನ ಜನರ ಕಷ್ಟ ಕಾಲದಲ್ಲಿ ಸಹಾಯವನ್ನು ಮಾಡಿ ದೇವರು ಅನಿಸಿಕೊಳ್ಳುವ ಪಟ್ಟ ನೆತ್ತಿಯ ಮೇಲಿದ್ದರು ಒಬ್ಬ ಅವನೆಯನ್ನು ಸಂಕಟದಲ್ಲಿ ಸಿಲುಕಿಸಿ ದೆವ್ವಾಗಿ ಕಾಣಲು ಹತ್ತಿರಲಿಲ್ಲ. ನಾಚಿಕೆ ಆಗಬೇಕು ನಿಮ್ಮ ಮೀಸವಂತ ಗಂಡ ಜನ್ಮಕ್ಕೆ. ಎಲೆ ಜಗದೀಶ, ತುಂಬಿಕೊಂಡು ಉಚ್ಚರ ಶಬ್ದಗಳನ್ನು ಮಾತನಾಡುವ ಜಾಣ್ಮೆ ನಿನಗಿದೆ. ಅದು ಹೊತ್ತಲಂತ ಮಾತನಾಡಿ ನಮ್ಮನ್ನು ರಚ್ಚಿಗೆ ಬೆಸಬೇಡ. ಇನ್ನೊಂದು ಕ್ಷಣ ನೀ ಬರದೇ ಇದ್ದರೆ ನಾನಂತ ಗಂಡಸರನ್ನು ತಿಳಿದಿತ್ತು. ಮಹಾಗಣಂದರ ಕೆಲಸ ಮಾಡಲು ಹೊಂಟಿದ್ದೀರಿ ಗಂಡಸುತನ ತೋರಿಸಲಿಕ್ಕೆ. ಮುಟ್ಟಾಳ, ಆ ದೇವರು ಗಂಡಸರಲ್ಲಿ ಗಂಡಸತನವನ್ನು ಕೊಟ್ಟಿದ್ದು ಒಂಟಿ ಹೆಣ್ಣಿನ ಶೀಲ ಮಾಡುವುದಕ್ಕಲ್ಲೋ. ಆಪತ್ಕಾಲದಲ್ಲಿದ್ದವರನ್ನ ಕಾಪಾಡುವುದಕ್ಕೋಸ್ಕರವಾಗಿ ಆ ದೇವರು ಗಂಡಸರಲ್ಲಿ ಗಂಡಸುತನ ಅನ್ನೋದು ಕೊಟ್ಟಿತ್ತು. ಇದೇ ಕೊನೆ. ಇನ್ನೊಂದು ಸಾರಿ ಏನಾದರೂ ಈ ರೀತಿ ನನ್ನ ಕಣ್ಣೆದುರಿಗೆ ಕಂಡರೆ ಒಂದು ಬುದ್ಧಿ ಕಲಿಸಬೇಕಾದಿತ್ತು. ಹುಷಾರ್. ಬಾಯಿನ ಏ ಪ್ರತಾಪ್, ಬಂದ ಹಾಕಲೇ ಈ ಹುತ್ತ ನಾಯಿಯನ್ನ. ನಮಗೆ ಹುಷಾರಿರುವಂತ ನೀ ಹೇಳುವ ಅವಶ್ಯಕತೆ ಇಲ್ಲ. ಮೊದಲು ಹುಷಾರಾಗಿರಬೇಕಾದವನು ನೀನು. ಯಾಕಂದ್ರ ಪದೇ ಪದೇ ನಮ್ಮ ಕೆಲಸ ಕಡ್ಡಿ ಬಂದು ನಮ್ಮ ಸಿಟ್ಟರು ಅಚ್ಚಿಗೆ ಹೇಳಕತ್ತೈತಿ. ಆ ರೊಚ್ಚಿಗೆ ಎದ್ದ ಸಿಟ್ಟು ಯಾವ ಮಟ್ಟಕ್ಕೆ ಹೋಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಹುಷಾರಾಗಿರಬೇಕಾದವರು ನಾವು ಅಲ್ಲ, ನೀನು. ನೋಡ್ರಿ ಗೌಡ್ರ, ಎಷ್ಟೇ ಆಗ್ಲಿ ನಿಮ್ಮ ಮಗಳಿಗೆ ತಾಳಿ ಕಟ್ಟಿನಿ ಅಂದ ಮ್ಯಾಲ ನೀವು ನನಗ ಮಾವನ ಮಾವ ಅಂತ ಮರ್ಯಾದೆ ಕೊಟ್ಟು ಮಾತಾಡಕತ್ತೀನಿ. ಸುಮ್ಮನೆ ಸರಳ ನಿಮ್ಮ ದಾರಿ ನೀವು ಹಿಡಿದ್ರೆ ಸರಿ.
ನಮ್ಮ ಮನಸ್ಸ ನಾವು ಮೀರಬೇಕಾಗ್ತೈತಿ. ಒಲಮೆಯಿಂದ ಮಾತನಾಡಿದರೆ ನಮ್ಮ ಎದೆ ಒಳಗಿನ ಪ್ರೀತಿ ಉಕ್ಕಿ ಬರ್ತೈತಿ. ಅದರಲ್ಲಿ ಸೊಕ್ಕಿನಿಂದ ಮಾತನಾಡಿದರೆ ಈ ಎದೆ ಒಳಗಿನ ಬೆಂಕಿಯ ಜ್ವಾಲೆ ಹೊರ ಬರ್ತೈತಿ. ನೋಡ್ರಿ ಗೌಡ್ರ, ಈ ಬೆಂಕಿಯ ಜ್ವಾಲೆ ಹೊರ ಬರ್ಲಕ್ಕ ಅವಕಾಶ ಮಾಡಿಕೊಟ್ರ ನಿಮ್ಮೆಲ್ಲರನ್ನ ಸುಟ್ಟು ಬಿಡುವ ತಾಕತ್ತು ಆ ಭಗವಂತ ನಮಗೂ ಕೊಟ್ಟಿದ್ದಾನೆ. ಗಿರಿಜ, ಇಂಥ ಮನೆ ಹಾಳಾದ್ರೆ ಯಾವ ತರದ ಮಾತು ನಡೆ ಹೋಗೋಣ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ, ಆ ಚಿತ್ರದಲ್ಲಿ ನ್ಯಾಯ ಬೇರೆ ಇದೆ. ನೋಡ್ರೆ, ಹೋಗ್ಲಿ ಹೋಗ್ಲಿ, ನನ್ನ ಕುತಂತ್ರ ನಾಟಕದ ದಾರದಿಂದ ಗಿರಿಜಾ ಮತ್ತು ಜಗದೀಶನಿಗೆ ಇಲ್ಲದ ಸಂಬಂಧ ಕಲ್ಪಿಸಿ ಗೌರಿಯ ತಲೆ ತುಂಬಿ ಆ ಮನೆಯಿಂದ ಹೊರಬರುವಂತೆ ಮಾಡಲೇಬೇಕು. ಪ್ರತಾಪ್, ನಿನ್ನ ಕುತಂತ್ರದ ಜ್ವಾಲಾಮುಖಿ ಯಾವ ರೀತಿ ಸಿಡಿಸುತ್ತಿರುವೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನ ಮೇಲೂ ಜಗದೀಶನ ಮನೆತನದ ಮೇಲೆ ಸೇಡಿನ ಜ್ವಾಲೆ ಹೊತ್ತಿ ಉರಿಯಲೇಬೇಕು.